ಬಿಬಿಎಂಪಿ ಮಾಡುವಂತ ನಿರ್ಲಕ್ಷ್ಯಕ್ಕೆ ಇನ್ನೂ ಯಾರ್ಯಾರು ಏನೇನು ಅನುಭವಿಸಬೇಕು ಅಂತ ಗೊತ್ತಿಲ್ಲ. ಕೆಲವು ಎಡವಟ್ಟುಗಳಿಂದಾಗಿ ಈಗಲೂ ಕೂಡ ತುಂಬಾ ಮನೆಗಳಲ್ಲಿ ತುಂಬಾ ಜನ ನರಳುತ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಅಂಥದ್ದೇ ಘಟನೆ ಕೂಡ ಈಗ ಮತ್ತೊಮ್ಮೆ ಮರುಕಳಿಸಿದೆ. ಕೆಲವರು ಹೇಳಿಕೊಂಡಿದ್ದಾರೆ, ಕೆಲವರು ಹೇಳಿಕೊಂಡಿಲ್ಲ. ಇದು ಕಣ್ಣಿಗೆ ಕಾಣಿಸಿರುವಂತಹ ಸುದ್ದಿ. ಬಿಬಿಎಂಪಿ ಎಡವಟ್ಟಿಗೆ ಯುವಕ ಜೀವನ್ ಮರಣದ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಎಷ್ಟೋ ಕುಟುಂಬಗಳಲ್ಲಿ ಬೆನ್ನು ನೋವನ್ನು ಅನುಭವಿಸ್ತಾ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಕೂತಿದ್ದಾರೆ. ಎಲ್ಲಿ ಹೇಳ್ಕೊಳ್ಳೋಣ ಅಂತ ಹೇಳಿ ಬಿಬಿಎಂಪಿ ಎಡವಟ್ಟಿಗೆ ಈಗ ಯುವಕ ಜೀವನ್ ಮರಣ ಹೋರಾಟವನ್ನು ನಡೆಸ್ತಾ ಇರೋದು ಎಲ್ಲಿ ಗೊತ್ತಾ? ನಾಗವಾರದ ಗೋವಿಂದಪುರದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಸೈಯದ್ ಜಾವಿದ್ಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಚರಂಡಿ ಕಾಮಗಾರಿ ವೇಳೆ ಬಾಯಿ ತೆರೆದು ಕೂತಂತಹ ಮೋರಿಗೆ ಬೀಳ್ತಾನೆ. ಗುಂಡಿಗೆ ಬಿದ್ದ ಯುವಕನಿಗೆ ಕಬ್ಬಿಣದ ರಾಡ್ಗಳು ಚುಚ್ಚಿಕೊಳ್ಳುತ್ತವೆ. ತೀವ್ರವಾಗಿ ಗಾಯಗೊಂಡಂತಹ ಯುವಕನನ್ನ ಈಗ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡುತ್ತಾ ಇದ್ದಾರೆ. ನಾಗವಾರದ ಗೋವಿಂದಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಬಿಎಂಪಿ ಎಡವಟ್ಟಿಗೆ ಯುವಕ ಜೀವನ್ ಮರಣದ ನಡುವೆ ಹೋರಾಟವನ್ನು ನಡೆಸ್ತಾ ಇರೋದು. ಅಲ್ಲಿರುವಂತಹ ರಾಡ್ಗಳೇನಿದೆ ಪಾಪ ಅವನಿಗೆ ಚುಚ್ಚೆ ಬಿಡುತ್ತೆ. ಅದು ದೇಹದ ಒಳಗಡೆಗೆ ಚುಚ್ಚುತ್ತೆ. ಅವನು ಹೋಗಿ ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಐಸಿಯುನಲ್ಲಿದ್ದಾನೆ. ನೋಡಿ ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿ. ಅಲ್ಲಿ ಗುಂಡಿ ಇಷ್ಟೊಂದು ಓಪನ್ ಮಾಡಿಟ್ಬಿಟ್ರೆ ಏನ್ರಿ ಅದು? ಎಷ್ಟೋ ಕುಟುಂಬಗಳು ಹೆಂಗ್ ನರಳುತ್ತಾ ಇದ್ದಾವೆ ಅಂತಂದ್ರೆ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ತುಂಬ ಪೇಷಂಟ್ಸ್ಗಳು ಬ್ಯಾಕ್ ಪೇನಿಂದ ನರಳ್ತಾ ಇರುವಂಥವ್ರು ಜಾಸ್ತಿ ಆಗಿದ್ದಾರೆ. ಕಾರಣ ಏನು ಗೊತ್ತಾ? ಇದೇ ಗುಂಡಿಗಳು. ಹೇಗೆ ಬೆನ್ನಿಗೆ ಏಟು ಬೀಳುತ್ತೆ ಅನ್ನುವಂಥ ಕನಿಷ್ಠ ಜ್ಞಾನವೂ ಕೂಡ ಇಲ್ಲ ಅವರಿಗೆಲ್ಲ. ಗೌರ್ಮೆಂಟಿಂದ ವೆಹಿಕಲ್ಸ್ಗಳಿದ್ದಾವೆ, ಅದು ಕೂಡ 30-40 ಲಕ್ಷದ ವೆಹಿಕಲ್ಸ್, ಕಾರ್ಗಳನ್ನು ಕೊಟ್ಟಿದ್ದಾರೆ. ಅವ್ರಿಗೇನಾಗಬೇಕಾಗಿದೆ? ಆರಾಮಾಗಿರುತ್ತೆ. ಎಂಥ ಗುಂಡಿಗಳಿದ್ರು ಕೂಡ ಕಾರಲ್ಲಿ ಆರಾಮಾಗಿ ಹೋಗುತ್ತೆ. ಅದು ಅವ್ರಿಗೇನು ಪ್ರೆಷರೇ ಬೀಳಲ್ಲ. ಅದು ಬೆಂಗಳೂರಿನಲ್ಲಿರುವಂಥ ಆಲ್ಮೋಸ್ಟ್ ಆಲ್ ಬೈಕ್ ಸವಾರ ಅನುಭವಿಸ್ತಾ ಇರುವಂಥ ಸಮಸ್ಯೆ ಏನು ಗೊತ್ತಾ? ಬ್ಯಾಕ್ ಪೇನ್. ಯಾಕೆ ಕಾರಣ ಏನು ಗೊತ್ತಾ? ಈ ಗುಂಡಿಗಳಿಂದಾಗಿ. ಎಲ್ಲಿ ಯಾವಾಗ ಗುಂಡಿ ಕಾಣಿಸ್ಕೊಳುತ್ತೆ, ಯಾವಾಗ ಅದರಲ್ಲಿ ಇಳಿತೀವಿ ಅಂತ ಗೊತ್ತಾಗೋದಿಲ್ಲ. ಎಷ್ಟೋ ಜನ ಬಿದ್ದು ಸತ್ತೋಗ್ಬಿಟ್ಟಿದ್ದಾರೆ. ಅದರಲ್ಲಿ ಪಾಪ ಈ ಯುವಕ ಈಗ ಒದ್ದಾಡ್ತಾ ಇದ್ದಾನೆ. ಯಾಕೆ? ಅಲ್ಲಿ ಬಾಯಿ ತೆರೆದು ಕೂತಂತ ಮೋರಿಗೆ ಬಿದ್ದು. ನನ್ನ ಸಹೋದ್ಯೋಗಿ ಈಗ ರಾಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ನಿಜಕ್ಕೂ ಬಹಳ ಬೇಸರ ಆಗುತ್ತೆ ಈ ಸುದ್ದಿಗಳನ್ನು ಓದಬೇಕಾದ್ರೆ. ನಾವು ನಿಜವಾಗಿಯೂ ಕೂಡ ಸುದ್ದಿಗಳು ಜನರಿಗೆ ಒಂಥರ ಖುಷಿ ಕೊಡುವಂಗಿರಬೇಕು. ಬಟ್ ಹೇಗಾಗ್ಬಿಟ್ಟಿದೆ ಅಂತಂದರೆ, ನಾವು ಕನಿಷ್ಠವಾಗಿ ಸಾಮಾನ್ಯವಾಗಿ ಜನರಿಗೆ ಮೂಲ ಸೌಕರ್ಯವನ್ನು ಕೊಡುವಂಥ ರಸ್ತೆಗಳ ಬಗ್ಗೆನೇ ನಾವು ಪದೇ ಪದೇ ಹೇಳುವಂಥ ಪರಿಸ್ಥಿತಿಗೆ ನಮ್ಮನ್ನ ಬೆಂಗಳೂರಿನಲ್ಲಿ ಬಿಬಿಎಂಪಿ ತಂದಿಟ್ಟಿದೆ. ಬಹುತೇಕ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಇದೇ ಪರಿಸ್ಥಿತಿ ಇದೆ. ಹಲವರು ಫೋನ್ ಮಾಡಿದಾಗ ಹೇಳ್ತಾ ಇದ್ರು, ಹಿಂಗೆ ಇದೆ ಸರ್, ನೀವು ಬರೀ ಬೆಂಗಳೂರದ್ದು ಹೇಳ್ತಾ ಇದ್ರೆ, ನಮ್ಮೂರಲ್ಲಿ ಹಿಂಗೆ ಇದೆ ಅಂತ ಹೇಳಿ. ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ. ಆ ಯುವಕನ ಪರಿಸ್ಥಿತಿ ಏನಿದೆ ಈಗ? ಮತ್ತೆ ಅದನ್ನೇನಾದ್ರು ಮುಚ್ಚಿದ್ರಾ ಅಥವಾ ಇನ್ನೂ ಹಾಗೆ ಮೋರಿ ಓಪನ್ ಇದೆಯಾ? ಅರುಣ, ನಿಜಕ್ಕೂ ಕೆಟ್ಟ ಪರಿಸ್ಥಿತಿ ಅನ್ನೋದಕ್ಕಿಂತಲೂ ಬೇರೆ ಯಾವುದಾದ್ರೂ ಪದ ಇದ್ರೆ ನೀವು ಬಳಕೆಯನ್ನ ಮಾಡಬಹುದು. ಯಾಕಂದ್ರೆ ಅಂತ ಪರಿಸ್ಥಿತಿಯಲ್ಲಿ ಬೆಂಗಳೂರು ನಗರದ ಕೆಲವೊಂದು ಏರಿಯಾಗಳನ್ನ ಬಿಬಿಎಂಪಿ ಇರ್ಬೋದು, ಸಂಬಂಧಪಟ್ಟಂತ ಇಲಾಖೆಗಳು, ಸರ್ಕಾರಗಳು ತಂದಿಟ್ಟಿದೆ. ಸದ್ಯ ಕಳೆದ ಭಾನುವಾರ ನಡೆದಂತಹ ಘಟನೆಯಲ್ಲಿ ಯುವಕ ಏನೋ ಗುಂಡಿಗೆ ಬಿದ್ದಿದ್ದ. ಆ ಯುವಕನ ಸ್ಥಿತಿ ಬಹಳ ಚಿಂತಾಜನಕ ಆಗ್ತಾ ಇದೆ. ಕ್ಷಣದಿಂದ ಕ್ಷಣಕ್ಕೆ ಆತನ ಪರಿಸ್ಥಿತಿ ಬಹಳ ಬೇರೆ ರೀತಿಯಾಗಿ ಆತನ ಉಳಿಯೋದೇ ಕಷ್ಟ ಅನ್ನುವಂಥ ರೀತಿಯಲ್ಲಿ ಆಗ್ತಾ ಇದೆ. ಸದ್ಯ ನಿನ್ನೆ ರಾತ್ರಿಯಿಂದಲೂ ಕೂಡ ಆತನಿಗೆ ಚಿಕಿತ್ಸೆ ಬಹಳ ಬೇರೆ ಬೇರೆ ರೀತಿಯಾದಂತಹ ಚಿಕಿತ್ಸೆಗಳ ಮುಖಾಂತರ ಆತನನ್ನು ಉಳಿಸ್ಕೊಳ್ಳುವಂತ ನಿಟ್ಟಲ್ಲೂ ಕೂಡ ವೈದ್ಯರು ಬಹಳ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಬಟ್ ಆದ್ರೆ ಬಹಳ ಕ್ರಿಟಿಕಲ್ ಆಗಿರುವಂತ ಕಾರಣಕ್ಕಾಗಿ ಏನೂ ಹೇಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಸದ್ಯ ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಅಲ್ಲಿ ಇರುವಂತಹ ಯುವಕ ಇವತ್ತು ಸುಮಾರು ಒಂದು ಮಧ್ಯಾಹ್ನ ಸಂಜೆ ತನಕ ಆತನ ಪರಿಸ್ಥಿತಿಯನ್ನ ನೋಡಿ ಆ ನಂತರ ಏನಾಗ್ಬೋದು ಅನ್ನುವಂತಹ ಒಂದು ಸ್ಪಷ್ಟ ಅಂಶಗಳು ಗೊತ್ತಾಗುತ್ತೆ. ಅಲ್ಲಿ ತನಕ ಏನೂ ಸಹ ಹೇಳೋದಕ್ಕೆ ಆಗೋದಿಲ್ಲ. ನೀವು ಗುಂಡಿಯ ಬಗ್ಗೆ ಕೇಳಿದ್ರೆ ನಾನು ಅದನ್ನ ತೋರಿಸಿ ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಆ ಗುಂಡಿಗೆ ಇನ್ನೂ ಕೂಡ ಮುಚ್ಚುವಂತ ಕೆಲಸಗಳನ್ನು ಮಾಡಿಲ್ಲ. ಅದಕ್ಕೆ ಸುತ್ತಮುತ್ತ ಇಲ್ಲಿ ಓಡಾಟವನ್ನ ಮಾಡಬಾರ್ದು ಅನ್ನುವಂತಹ ಎಚ್ಚರಿಕೆಯ ಬೋರ್ಡ್ಗಳನ್ನು ಹಾಕುವಂತ ಕೆಲಸವನ್ನು ಮಾಡಿಲ್ಲ. ಕಮರ್ಷಿಯಲ್ ರೋಡ್ ಇದು ಅರುಣ್. ಬಹಳ ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತವೆ, ಅಕ್ಕಪಕ್ಕದ ಅಂಗಡಿಗಳಿದಾವೆ. ಇಲ್ಲೆಲ್ಲ ಕೂಡ ಇದೆ. ಇಂತಹ ದೊಡ್ಡ ಜನಸಂಖ್ಯೆ ಓಡಾಟ ಇದ್ರೂ ಕೂಡ ಸಂಬಂಧಪಟ್ಟಂತ ಇಲಾಖೆಗಳು ಘಟನೆ ಆದ ಬಳಿಕವೂ ಎಚ್ಚೆತ್ತುಕೊಂಡಿಲ್ಲ ಅನ್ನೋದು ನಿಜಕ್ಕೂ ವಿಪರ್ಯಾಸ. ಅದರ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಎಷ್ಟು ಕೆಟ್ಟದಾಗಿದೆ ಅಂತೇಳಿ. ಸ್ಲ್ಯಾಬ್ಗಳನ್ನ ಹಾಗೆ ಓಪನ್ ಮಾಡಿಟ್ಟಿದ್ದಾರೆ. ಓಪನ್ ಮಾಡಿದ್ರು ಕೂಡ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ ಅನ್ನುವಂಥದ್ದನ್ನಾದ್ರೂ ಇಲ್ಲಿ ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ರೆ ಆಗಿದ್ದಂತ ಅನಾಹುತವನ್ನ ತಡೆಯುವಂತಹ ಸಾಧ್ಯತೆ ಇತ್ತು. ಬಟ್ ಈಗ ಅದನ್ನ ಯಾವುದನ್ನೂ ಕೂಡ ಮಾಡದೇ ಇರುವಂತ ಕಾರಣಕ್ಕಾಗಿ ಇಂಥ ಕೆಟ್ಟ ಪರಿಸ್ಥಿತಿಗೆ ಬಂದು ತಲುಪಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ಕೇವಲ ಇದೊಂದು ಗುಂಡಿ ಅಲ್ಲ, ಈ ರಸ್ತೆ ಉದ್ದಕ್ಕೂ ಕೂಡ ಅನೇಕ ಗುಂಡಿಗಳು ಇಂಥದ್ದೇ ಪರಿಸ್ಥಿತಿ ಇದೆ. ನಾಳೆಯೂ ಆಗ್ಬೋದು, ನಾಡಿದ್ದು ಆಗ್ಬೋದು, ಇವತ್ತು ಮತ್ತೆ ಕೂಡ ಆಗ್ಬೋದು. ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋ ತನಕ ಈ ಘಟನೆಗಳು ಈ ಭಾಗದಲ್ಲಿ ಸಾಮಾನ್ಯವಾಗಿ ಆಗ್ತಾನೆ ಇರುತ್ತೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲಿಲ್ಲ ಅಂದ್ರೆ ಆಗುವಂತಹ ದೊಡ್ಡ ದೊಡ್ಡ ಅನಾಹುತಗಳಿಗೆ, ಮನೆಗಳು ಬೀದಿಗೆ ಬರುವಂತದಕ್ಕೆ, ಕುಟುಂಬಗಳು ಅನಾಥರಾಗ್ಲಿಕ್ಕೆ ನೇರವಾಗಿ ಅಧಿಕಾರಿಗಳೇ ಕಾರಣ ಆಗ್ತಾರೆ. ಅರುಣ್,
ಓಕೆ, ಹಾಗೆ ಸಂಪರ್ಕದಲ್ಲಿರಿ ರಾಘು, ವಾಪಸ್ ನಿಮ್ಮ ಹತ್ರ ಬರ್ತೀನಿ ನಾನು. ಬೆಂಗಳೂರು ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅಂತೆಲ್ಲ ಕರೆಸಿಕೊಳ್ಳುವಂಥ ಈ ಬೆಂಗಳೂರಿನ ಪರಿಸ್ಥಿತಿ ಈಗ ಅಧೋಗತಿ ಆಗೋಗ್ಬಿಟ್ಟಿದೆ. ಯಾಕೆ? ನಮ್ಮನ್ನು ಆಳುವಂಥವ್ರು ನಡ್ಕೊಳ್ಳುತ್ತಾ ಇರುವಂಥ ರೀತಿ ಇದು. ಬೆಂಗಳೂರಿಗೆ ಇದೆಂತಹ ಸ್ಥಿತಿ ಬಂದಿದೆ? ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಜನರಿಗೆ ಈಗ ನರಕಯಾತನೆ ಆಗ್ಬಿಟ್ಟಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಜನರ ಜೀವಕ್ಕೆ ಕುತ್ತು ಬಂದಿದೆ. ಕಾಮಗಾರಿ ತೆರೆದ ಮೋರಿ ಮುಚ್ಚದೆ ನಿತ್ಯ ಮೋರಿಗೆ ಜನ ಬೀಳುತ್ತಾ ಇದ್ದಾರೆ. ಒಂದೇ ಏರಿಯಾದಲ್ಲಿ 3 ಕಡೆಗೆ ಬಿದ್ದಿರುವಂತಹ ದೃಶ್ಯಾವಳಿಗಳು ಲಭ್ಯವಾಗ್ತಾ ಇದೆ. ಸರ್ವಜ್ಞ ನಗರ ಕ್ಷೇತ್ರದ ನಾಗವಾರ ಬಳಿಯ ಗೋವಿಂದಪುರದಲ್ಲಿ ದುರಂತ ಸಂಭವಿಸಿದೆ. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಜನ ಸಿಡಿದೆದ್ದಿದ್ದಾರೆ. ವ್ಯಾಪಕವಾದಂಥ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ಏನ್ ಪರಿಸ್ಥಿತಿ ಬೆಂಗಳೂರಿಗೆ ಬಂದಿಟ್ಟಿದೆ ಅಂತ ನೋಡ್ಕೊಳ್ಳಿ. ಅದಕ್ಕೆ ಒಬ್ಬ ಹುಡುಗ ಬಾವುಟ ಕಟ್ಟಕ್ಕೆ ಮೇಲೆ ಹತ್ತಿದ್ದ, ಸ್ವಲ್ಪ ಸ್ಲಿಪ್ ಆಗಿ ಬೀಳುವಾಗ ಕಂಬಿನಲ್ಲಿ ಚುಚ್ಕೊಂಡು ಅಂಬೇಡ್ಕರ್ ಹಾಸ್ಪಿಟ್ಲ್ನಲ್ಲಿ ಹುಡುಗ ಕ್ರಿಟಿಕಲ್ ಇದ್ದಾನೆ. ಅದರಿಂದ ಈ ಕೆಲದ 1 ತಿಂಗಳಿಂದ ಈ ಮೋರಿಗಳು ಎದ್ಬಿಟ್ಟು ಮಕ್ಕಳು ಸ್ಕೂಲ್ಗೆ ಓಡಾಡಕ್ಕಾಗಲ್ಲ. ಬೀದಿನಲ್ಲಿ ಬಿಬಿಎಂಪಿ ನಿರ್ಲಕ್ಷ್ಯದಿಂದ ಅದು ಕೆಲಸ ಪೆಂಡಿಂಗ್ ಇದೆ, ಬೇಗ ಮುಚ್ಚಲ್ಲ. ಮೊನ್ನೆ ಎತ್ತಾಕಿದ್ರೆ ಬಿಬಿಎಂಪಿ ಅವರು ಟ್ರ್ಯಾಕ್ಟರ್ನಲ್ಲಿ ಎತ್ತಲ್ಲ, ಗಾಡಿಗಳಿಗೆ ಹೋಗಕ್ಕಾಗಲ್ಲ. ಈ ತರ ಸಣ್ಣ ಪುಟ್ಟ ಸರ್ 3 ದಿವಸ ಆಗೋಯ್ತು ಇದು ಕೆಲಸ ಆಗ್ಬಿಟ್ಟು. ಯಾರು ಇನ್ನೂ ಬಂದು ಕೇಳಿಲ್ಲ ಸರ್ ಅಧಿಕಾರಿಗಳು. BBMPಯಿಂದ ಇದ್ರಲ್ಲೂ ಲೀಡರ್ಗಳು ಇದ್ರು, ಯಾರೂ ಬಂದಿಲ್ಲ ಸರ್ ಕೇಳೋಕ್ಕೆ. ಇವಾಗ ಪರಿಸ್ಥಿತಿ ಹೆಂಗೆ ನೀವು ನೋಡಿದ್ರಲ್ಲ ಅವ್ರ ತಂದೆ ತಾಯಿ ಇವಾಗ ಮಾಡೋದು ಕೆಲಸ. ಅವರು 400 ರೂಪಾಯಿ 300 ರೂಪಾಯಿ ಕೆಲಸ ಕೂಲಿ ಮಾಡೋದು ಸರ್. ಅವ್ರ ಜೀವನ ಹೆಂಗಾಗ್ಬೇಕು ಹೇಳಿ. ಇವಾಗ ಆದ್ರೂ ಇವಾಗ BBMP ಕೆಲಸ ಆದರೆ ಅವ್ರ ಅಥಾರಿಟೀಸ್ ಬಂದುಬಿಟ್ಟು ಚೆಕ್ ಮಾಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು ಸರ್, ಹೆಂಗೆ ಕೆಲಸ ಆಗ್ತೈತೆ ಏನೈತೆ ಅಂತ. ಯಾರು ಬರ್ತಾ ಇಲ್ಲ ಸರ್. ಬರೀ ಕೆಲಸ ಅವರು ಬಂದುಬಿಟ್ಟು ಮಾಡ್ತಾರೆ, ಹಂಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಸರ್. ಇವಾಗ ಹಳ್ಳ ನೋಡಿದ್ರ ನೀವು ಹೆಂಗೈತೆ ಹಳ್ಳ? ಅದು ಹಂಗೆ ಐತೆ ಸರ್. ಬಂದು ನೋಡ್ಕೊಳ್ಳಿ ಸರ್ ನೀವು. ಆದ್ರೇನು ಲೀಡರ್ಗಳು ಬರ್ತಾರೆ ಸರ್, ಕೆಲಸ ಮಾಡುವಾಗ ಬಂದ್ಬಿಟ್ಟು ಕೈ ತೋರಿಸ್ಬಿಟ್ಟು ಮುಖ ಸುಮಾರು ಒಂದು 3-4 ತಿಂಗಳು ಆಗಿತ್ತು ಸರ್. ಲೀಡರ್ಗಳು ಬರಬೇಕಾಗಿತ್ತಲ್ಲ. ನನ್ನ ಸಹೋದ್ಯೋಗಿ ರಾಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಮೋಸ್ಟ್ಲಿ ಬಳ್ಳಾರಿ ಜೈಲಿನಿಂದ ದರ್ಶನ್ ತೋರಿಸಿದ್ದು ಯಾವುದೋ ಒಂದು ಫಿಂಗರ್ ತೋರಿಸ್ತಾ ಇದಾರೆ, ಅದು ಮೋಸ್ಟ್ಲಿ BBMP ಅವ್ರಿಗೆ ಇರಬೇಕು. ಏನರಪ್ಪ ಬೆಂಗಳೂರಲ್ಲಿ ಹೆಂಗೆ ಮಾಡ್ಬಿಟ್ಟಿದ್ರೆ ಅದಕ್ಕೆ ನಾನು ಬಳ್ಳಾರಿಗೆ ಬಂದೆ ಅಂತ ಹೇಳಿ, ಮೋಸ್ಟ್ಲಿ ಅದಕ್ಕೆ ಇರಬೇಕು ಅನ್ಸುತ್ತೆ ಅಲ್ವಾ? ಅರುಣ, ಈ ರೀತಿ ಅನೇಕ ರೀತಿಯಲ್ಲಿ ಸಿಂಬಲ್ಗಳನ್ನು ತೋರಿಸಾಯಿತು. ಬಾಯಿಗೆ ಬಂದ ರೀತಿಯಲ್ಲೇ ಬೈಗುಳಗಳನ್ನು ಅಧಿಕಾರಿಗಳು ಕೇಳಿ ಆದ್ಮೇಲೂ ಕೂಡ ಎಚ್ಚೆತ್ಕೊಂಡಿಲ್ಲ. ಇದೇನು ಮೊದಲ ಬಾರಿಯಲ್ಲ ಅಥವಾ ಹೊಸದೇನಲ್ಲ. ನಗರದಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳನ್ನು ಪದೇ ಪದೇ ಅದು ಮರುಕಳಿಸ್ತಾನೆ ಇದೆ. ನಾವು ಕೂಡ ಅವರನ್ನು ಎಚ್ಚರಿಸುವಂಥ ಕೆಲಸವನ್ನು ಪದೇ ಪದೇ ಮಾಡ್ತಾ ಇದ್ರು ಕೂಡ ಬೆಂಗಳೂರಿನ ಇವತ್ತಿನ ಪರಿಸ್ಥಿತಿ ಹೀಗೆ ಯಾಕೆ ಎನ್ನುವಂಥ ಯೋಚನೆಯನ್ನು ಮಾಡುವಂಥ ನಿಟ್ಟಲ್ಲಿ ಯಾವ ಅಧಿಕಾರಿಗಳು ಚಿಂತನೆಯನ್ನು ಮಾಡ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಕೇವಲ ಅಧಿಕಾರಿಗಳು ಮಾತ್ರ ಅಲ್ಲ, ಅವ್ರ ಮೇಲಿರುವಂತಹ ಅವರನ್ನು ಆಳುವಂಥ ಅಥವಾ ಅವರನ್ನು ಗೈಡ್ ಮಾಡುವಂತ ಸರ್ಕಾರಗಳು ಕೂಡ ಎಷ್ಟು ಕೆಟ್ಟದಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ಗಳು ಬೇಕಾಗಿಲ್ಲ. ಯಾಕಂದ್ರೆ ಘಟನೆ ಈ ನಿನ್ನೆ ಮೊನ್ನೆ ಆಗಿದ್ರೂ ಕೂಡ ಒಬ್ಬ ಅಧಿಕಾರಿ ಇರ್ಬೋದು, ಸಂಬಂಧಪಟ್ಟಂತವ್ರು ಯಾರು ಕೂಡ ಅವರ ಬಂದು ಅವರ ಕುಟುಂಬಸ್ಥರನ್ನ ಭೇಟಿಯಾಗುವಂಥದ್ದು, ಏನಾಗಿದೆ ಅನ್ನುವಂಥ ಕೇಳುವಂಥ ಮಿನಿಮಮ್ ಸೌಜನ್ಯವನ್ನು ಕೂಡ ಯಾರು ಇಟ್ಕೊಂಡಿಲ್ಲ. ಅಂದ್ರೆ ನಿಜಕ್ಕೂ ಎಂತ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಇದೀವಿ ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಇದಾಗಿರುವಂಥದ್ದು 1 ತಿಂಗಳು 1.5 ತಿಂಗಳ ಹಿಂದೆ ಇದರ ಕಂಪ್ಲೀಟ್ ಆದಂತಹ ಕಾಮಗಾರಿಯನ್ನು ಮುಗಿಸಿದರೆ, ಬಾಕಿ ಇರುವಂತಹ ಕಾಮಗಾರಿಯನ್ನು ಮುಗಿಸೋದಕ್ಕೆ 1.5 ತಿಂಗಳು ಆದ್ರೂ ಕೂಡ ಅದಕ್ಕೆ ಬೇಕಾದಂತಹ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿಲ್ಲ ಅಂತ ಹೇಳಿದ್ರೆ ಜನರ ಬಗ್ಗೆ ಅವ್ರಿಗಿರುವಂತಹ ನಿರ್ಲಕ್ಷ್ಯ ಎಷ್ಟು ಮಟ್ಟಿಗೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕಂದ್ರೆ 1-1.5 ತಿಂಗಳಿಂದ ನೀವು ಅದನ್ನ ಗಮನಿಸಬಹುದು. 1-1.5 ತಿಂಗಳಾಗಿದೆ ಇದನ್ನ ಹೀಗೆ ಬಿಟ್ಟು ಹೋಗಿ. ಹಬ್ಬವನ್ನ ಮಾಡಬೇಕು ಅನ್ನುವಂತ ಖುಷಿಯಲ್ಲಿದ್ದಂತ ಯುವಕ ಬಾವುಟವನ್ನ ಕಟ್ಟಕ್ಕೆ ಹೋಗ್ತಾನೆ. ಬಾವುಟವನ್ನ ಕಟ್ಟಕ್ಕೆ ಹೋದಂತ ಸಂದರ್ಭದಲ್ಲಿ ಆಯ ತಪ್ಪಿ ಕೆಳಗಡೆ ಬೀಳ್ತಾನೆ. ಅಂದ್ರೆ ಹಬ್ಬದ ಸಂಭ್ರಮದಲ್ಲಿದ್ದಂತಹ ಯುವಕನಿಗೆ BBMPಯ ನಿರ್ಲಕ್ಷ್ಯ ಇವತ್ತು ಕೊಟ್ಟಿರುವಂತಹ ಗಿಫ್ಟ್ ಅಂತ ಹೇಳಿದ್ರೆ ಆತ ಪ್ರಾಣವನ್ನ ಕಳ್ಕೊಳ್ಬೇಕಾದಂತಹ ಸ್ಥಿತಿಗೆ ತಲುಪುವಂಥದ್ದು. ನಿಜಕ್ಕೂ ಇವರ ಕೆಟ್ಟ ನಡವಳಿಕೆಗಳು, ಇವರ ನಿರ್ಲಕ್ಷ್ಯತನಕ್ಕೆ ಇದಕ್ಕಿಂತ ಕನ್ನಡಿ ಬೇಕೇ ಆಗಿಲ್ಲ. ಯಾಕಂದ್ರೆ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಇದೇ ರೀತಿ ಇದೆ. 1-1.5 ತಿಂಗಳಾಗಿದೆ ಈ ರಸ್ತೆಯಲ್ಲಿ 3-4 ಕಡೆಗಳಲ್ಲಿ ಇದೇ ರೀತಿಯಾದಂತಹ ಗುಂಡಿಗಳಿದೆ. ದಿನನಿತ್ಯ ಗಾಡಿಗಳಲ್ಲಿ ಇಲ್ಲಿ ಬೀಳುವಂಥದ್ದು, ಬಿದ್ದಂಥವ್ರು ಎದ್ದು ತಾವೇ ಸರಿ ಮಾಡ್ಕೊಂಡು ಹೋಗುವಂಥದ್ದು ಎಲ್ಲವೂ ಕೂಡ ಆಗ್ತಾ ಇದ್ರು. ಯಾಕೆ ಇವರು ಎಚ್ಚೆತ್ಕೊಳ್ತಾ ಇಲ್ಲ? ಇನ್ನೂ ಎಷ್ಟು ಜನ ಬಲಿಗಾಗಿ ಇವರೇ ಖುದ್ದು ಕಾಯ್ತಾ ಇದ್ದಾರೆ. ಇವರೇನಾದ್ರೂ ಜನರನ್ನ ಸಾಯಿಸಲೇಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಏನಾದ್ರೂ ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳು ಇಂಥ ಘಟನೆಗಳಾದಾಗ ಸಾಮಾನ್ಯ ಜನರ ತಲೆಯಲ್ಲಿ ಬರೋದಂತೂ ನಿಜ. ಇವತ್ತು ಅಂಥದ್ದೇ ಪರಿಸ್ಥಿತಿ ಈ ಏರಿಯಾಗಳಲ್ಲೂ ಕೂಡ ಇದೆ. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.